ಶ್ರೇಷ್ಠ ತಂದೆಯ ಜ್ಞಾನ ಪುಸ್ತಕದಿಂದ ಶ್ರೇಷ್ಠ ತಂದೆ ಬಡ ತಂದೆ ರಾಬರ್ಟ್ ಕಿಯೋಸಾಕಿ 1. ಹಣಕ್ಕಾಗಿ ಕೆಲಸ ಮಾಡಬೇಡಿ. ಶ್ರೇಷ್ಠರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ. ನೀವು ಹಣಕ್ಕಾಗಿ ಕೆಲಸ ಮಾಡಿದರೆ ನಿಮ್ಮ ಮನಸ್ಸು ನೌಕರನಂತೆ ಯೋಚಿಸಲು ಶುರುವಾಗುತ್ತದೆ. ಶ್ರೇಷ್ಠರು ಬೇರೆ ರೀತಿಯ ಯೋಚನೆ ಮಾಡುತ್ತಾರೆ. ಅದರಿಂದ ಅವರು ಬೇರೆಯ ರೀತಿಯಲ್ಲಿ ಜಗತ್ತನ್ನು ನೋಡುತ್ತಾರೆ. ಶ್ರೇಷ್ಠರು ತಮ್ಮ ಆಸ್ತಿ ಕೋರ್ಟಿನಲ್ಲಿ ಕೆಲಸ ಮಾಡುತ್ತಾರೆ. ಪ್ರತಿ ಡಾಲರ್ ಅವರ ಆಸ್ತಿ ಕೋರ್ಟಿನಲ್ಲಿ ಅವರ ಕೆಲಸ ಮಾಡುವ ನೌಕರನಂತೆ ಇರುತ್ತದೆ. 2. ಭಾವನೆಗಳಿಂದ ನಿಯಂತ್ರಣಗೊಳ್ಳಬೇಡಿ. ಕೆಲವರ ಜೀವನ ಭಯ ಮತ್ತು ಗ್ರೀಡ್ ಲಾಭಾಸೆ ಎಂಬ ಭಾವನೆಗಳಿಂದ ನಿಯಂತ್ರಿತವಾಗಿರುತ್ತದೆ. ಭಯ ವ್ಯಕ್ತಿಗಳನ್ನು ದುಡಿಯುವ ಹಣ ಗಳಿಸುವ ಈ ಚಕ್ರದಲ್ಲಿ ಸಿಕ್ಕಿಹಾಕುತ್ತದೆ. ಆದರೆ ಹಣದ ಶಿಕ್ಷಣ ಇಲ್ಲದೇ ಇದ್ದರೆ ಹೆಚ್ಚು ಲಾಭಾಸೆ ನಮಗೆ ತಕ್ಷಣದ ಸಂಪತ್ತು ನೀಡುವುದಿಲ್ಲ. ಆದ್ದರಿಂದ ನಿಮಗೆ ಹಣದ ಶಿಕ್ಷಣವನ್ನು ನೀಡಿಕೊಳ್ಳಿ ಮತ್ತು ಭಯದ ಅಥವಾ ಲಾಭಾಸೆಯ ನಿಗ್ರಹದಲ್ಲಿರು. 3. ಆಸ್ತಿಗಳನ್ನು ಗಳಿಸಿ. ನಿಮ್ಮ ಹಣಕಾಸಿನ ಸ್ವಾತಂತ್ರ್ಯದ ಮಾರ್ಗದಲ್ಲಿ ಹೊಣೆಗಳ ಲಯಬಿಲಿಟೀಸ್ ಖರೀದಿ ಮಾಡಬೇಡಿ. ಜನರು ಹೊಣೆಗಳನ್ನು ಖರೀದಿಸುತ್ತಾರೆ ಮತ್ತು ಅವುಗಳನ್ನು ಆಸ್ತಿಗಳೆಂದು ಭಾವಿಸುತ್ತಾರೆ. ಶ್ರೇಷ್ಠರು ಮೊದಲು ಆಸ್ತಿಗಳನ್ನು ಖರೀದಿಸುತ್ತಾರೆ. ಅವರ ಆಸ್ತಿಗಳು ಅವರ ಲಕ್ಸರಿಗಳನ್ನು ಖರೀದಿಸುತ್ತವೆ. ಆದರೆ ಬಡವರು ಅಥವಾ ಮಧ್ಯಮ ವರ್ಗದವರು ಮೊದಲಿಗೆ ಲಕ್ಸರಿಗಳನ್ನು ಖರೀದಿಸುತ್ತಾರೆ. 4. ಕೆಸ್ ತತ್ವವನ್ನು ನೆನಪಿಡಿ. ಕೆಸ್ ಎಂದರೆ ಕೀಪ್ ಇಟ್ ಸಿಂಪಲ್, ಸ್ಟೂಪಡ್, ಸರಳವಾಗಿ ಇಟ್ಟುಕೊಳ್ಳಿ, ಮೂರ್ಖತೆ ಮಾಡಬೇಡಿ. ಹಣಕಾಸಿನ ಸ್ವಾತಂತ್ರ್ಯದ ದಾರಿಯ ಆರಂಭದಲ್ಲಿ ಅತ್ಯಧಿಕವಾಗಿ ಯೋಚಿಸಬೇಡಿ. ಆಸ್ತಿಗಳು ನಿಮ್ಮ ಜೇಬಿಗೆ ಹಣ ತರುತ್ತವೆ, ಹೊಣೆಗಳು ಹಣವನ್ನು ತೆಗೆದುಕೊಳ್ಳುತ್ತವೆ. 5. ಆಸ್ತಿ ಮತ್ತು ಹೊಣೆಗಳ ನಡುವಿನ ವ್ಯತ್ಯಾಸ ತಿಳಿದುಕೊಳ್ಳಿ. ಆಸ್ತಿ ಎಂದರೆ ನಿಮ್ಮ ಜೇಬಿಗೆ ಹಣ ತರುವವು, ಸ್ಟಾಕ್ಗಳು, ಬಾಂಡ್ಗಳು, ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್ಗಳು, ಬಾಡಿಗೆ ಆಸ್ತಿಗಳು ಇತ್ಯಾದಿ. ಹೊಣೆಗಳು ನಿಮ್ಮ ಜೇಬಿನಿಂದ ಹಣ ತೆಗೆದುಕೊಳ್ಳುವವು, ನಿಮ್ಮ ಮನೆ, ಕಾರು, ಸಾಲ ಇತ್ಯಾದಿ. 6. ಹಣಕಾಸಿನ ಅಜ್ಞಾನಿಯಾಗಿರಬೇಡಿ. ಹೆಚ್ಚಿನ ವ್ಯವಹಾರ ಸಮಸ್ಯೆಗಳು ಹಣಕಾಸಿನ ಶಿಕ್ಷಣದ ಕೊರತೆಯಿಂದ ಉಂಟಾಗುತ್ತವೆ. ಆದ್ದರಿಂದ ಹಣಕಾಸಿನ ಶಿಕ್ಷಣವನ್ನು ಕಲಿಯಲು ಆರಂಭಿಸಿ. 7. ನಿಮ್ಮ ಸಂಪತ್ತನ್ನು ಹೆಚ್ಚಿಸಿ. ಸಂಪತ್ತು ಅಂದರೆ ನೀವು ಕೆಲಸವನ್ನು ನಿಲ್ಲಿಸಿದರೆ ಎಷ್ಟು ದಿನ ಬದುಕಲು ಸಾಧ್ಯವೋ ಅದೇ. 8. ನಿಮ್ಮದೇ ವ್ಯವಹಾರವನ್ನಾಡಿ. ಜಾಬ್ ಇಟ್ಟುಕೊಂಡು ಪಾರ್ಟ್ ಟೈಮ್ ವ್ಯವಹಾರ ಪ್ರಾರಂಭಿಸಿ. ನಿಮ್ಮ ಸಮಯವನ್ನು ಆನ್ಲೈನ್ ಅಥವಾ ಮನರಂಜನೆಗೆ ಮೀಸಲಾಗಿಡದೆ ನಿಮ್ಮ ವ್ಯವಹಾರವನ್ನು ಬೆಳೆಸಲು ಬಳಸಿಕೊಳ್ಳಿ. 9. ನಿಮ್ಮ ಮನಸ್ಸನ್ನು ತರಬೇತುಗೊಳಿಸಿ. ನಿಮ್ಮ ದೊಡ್ಡ ಆಸ್ತಿ ನಿಮ್ಮ ಮನಸ್ಸು. ನೀವು ಸಾಧ್ಯತೆಗಳನ್ನು ನೋಡಲು ಮನಸ್ಸನ್ನು ತರಬೇತುಗೊಳಿಸಿದರೆ ನೀವು ದೀರ್ಘಕಾಲಿಕವಾಗಿ ಸಂಪತ್ತು ಸೃಷ್ಟಿಸಬಹುದು. 10. ತಾಂತ್ರಿಕ ಕೌಶಲ್ಯಗಳನ್ನು ಕಲಿಯಿರಿ. ಹೆಸರು ಬರೆಹ, ಸಂಖ್ಯೆಯನ್ನು ಓದುವ ಕೌಶಲ್ಯ, ಬಂಡವಾಳ ಹೂಡಿಕೆ, ಹಣವನ್ನು ಗಳಿಸುವ ವಿಜ್ಞಾನ, ಮಾರುಕಟ್ಟೆಗಳನ್ನು ಅರ್ಥಮಾಡಿಕೊಳ್ಳುವುದು, ಪೂರೈಕೆ ಮತ್ತು ಬೇಡಿಕೆಯ ವಿಜ್ಞಾನ, ಕಾನೂನು ತಿಳಿವು, ತೆರಿಗೆ ಮತ್ತು ಕಾರ್ಪೊರೇಷನ್ಗಳ ನಿಯಮಗಳನ್ನು ಅರ್ಥಮಾಡಿಕೊಳ್ಳುವುದು. 11. ಇತರರು ತಪ್ಪಿದ ಅವಕಾಶಗಳನ್ನು ಕಂಡುಹಿಡಿಯಿರಿ. ಮಹಾ ಅವಕಾಶಗಳನ್ನು ಕಣ್ಣುಗಳಿಂದ ನೋಡಲಾಗುವುದಿಲ್ಲ, ಅವು ಮನಸ್ಸಿನಿಂದ ಕಾಣುತ್ತವೆ. 12. ಆಪತ್ತನ್ನು ನಿರ್ವಹಿಸಲು ಕಲಿಯಿರಿ. ನಿವೇಶನದ ಜ್ಞಾನ ಇಲ್ಲದಿರುವುದೇ ಅಪಾಯ. ಅದನ್ನು ಕಡಿಮೆ ಮಾಡಲು ಜ್ಞಾನವನ್ನು ಹೆಚ್ಚಿಸಿ. 13. ನಿರ್ವಹಣೆ ಕಲಿಯಿರಿ. ಪ್ರಧಾನ ನಿರ್ವಹಣಾ ಕೌಶಲ್ಯಗಳು: ನಗದು ಪ್ರವಾಹದ ನಿರ್ವಹಣೆ, ವ್ಯವಸ್ಥೆಯ ನಿರ್ವಹಣೆ, ಜನರ ನಿರ್ವಹಣೆ. 14. ಭಯವನ್ನು ನಿರ್ವಹಿಸಿ. ವಿಫಲತೆ ವಿಜೇತರಿಗೆ ಪ್ರೇರಣೆ ನೀಡುತ್ತದೆ. ವಿಫಲತೆ ಸೋತವರಿಗೆ ಸೋಲು ತರಿಸುತ್ತದೆ. ಹಣ ಕಳೆದುಕೊಳ್ಳುವ ಭಯ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ, ಆದರೆ ಅದನ್ನು ಗೆಲ್ಲಲು ಪ್ರಯತ್ನಿಸಬೇಕು.